ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಸಿಂಪಲ್ಲಾಗಿ ಒಂದು ಹೀರೆಕಾಯಿ ಚಟ್ನಿ. ಅದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಹೀರೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ, ಮಸಾಲ, ಎಳ್ಳ ಜೀರಿಗೆ ಪುಡಿ, ಇದು ಮಸಾಲ ಪೌಡರ್ ಮತ್ತು ಇದು ಕೊತ್ತಂಬರಿ ಕಾಳು ಪೌಡರ್ ಮತ್ತು ಜೀರಿಗೆ. ಇದು ಒಗ್ಗರಣೆಗೆ ಜೀರಿಗೆ ಮಾತ್ರ ಒಪ್ಪಿಸ್ಬೇಕು. ಈ ಸೈಡ್ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಮೊದಲು ಫ್ರೈ ಮಾಡಿ ತಗೋಬೇಕು ಇವೆಲ್ಲ ಐಟಮ್ಸ್. ಸೊ 2 ಚಮಚ ಎಣ್ಣೆ, ಈಗ ಒಗ್ಗರಣೆಗೆ ಜೀರಿಗೆ ಹಾಕೋತಾ ಇದ್ದೀನಿ. ಇದಾದಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಮಾಡ್ಕೋಬೇಕು. ಅದಿರಲಿ ಲಾಸ್ಟಕ್ಕೆ. ಹೀರೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಮೆಣಸಿನ್ಕಾಯಿ ಹಾಕೋತೀನಿ. ಒಂದು 4-5 ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನನಗೆ ಇಷ್ಟ. ಎಲ್ಲನೂ ಸ್ವಲ್ಪ ಫ್ರೈ ಆಗುತ್ತೆ. ಇದಕ್ಕೆ ಹುಣಸೆ ಹಣ್ಣು ಆ್ಯಡ್ ಮಾಡ್ತೀನಿ. ಈಗ ಇದಕ್ಕೆ ಉಪ್ಪು, ಒಂದು ಅರ್ಧ ಚಮಚ, ಒಂದು ಅರ್ಧ ಚಮಚ ಸಕ್ಕರೆ ಹಾಕೋತೀನಿ. ಇದೆಲ್ಲನೂ ಫ್ರೈ ಆದಮೇಲೆ ಮಸಾಲ ಆ್ಯಡ್ ಮಾಡಿ ಮಿಕ್ಸರ್ ಮಾಡ್ಕೋಬೇಕು. ಈಗ ಎಲ್ಲ ಫ್ರೈ ಆಗಿದೆ. ಇದು ಒಂದು ಎಳ್ಳ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಕಾಳು ಪುಡಿ, ಮಸಾಲ ಪೌಡರ್ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಇದು ಫ್ರೈ ಆಗಿದೆ. ಈಗ ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟಾದಮೇಲೆ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಮಾಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಇನ್ನು ಬೌಲ್ಗೆ ಹಾಕ್ಕೋತೀನಿ. ಅದನ್ನು ಈ ಥರ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಅನ್ನಕ್ಕೂ, ಚಪಾತಿಗೂ, ರೊಟ್ಟಿಗೂ ಹಚ್ಕೊಂಡು ತಿನ್ಬೋದು.